ಸಾರ್ಥಕ ಪಠ್ಯಪೂರಕ ಅಧ್ಯಾಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 8ನೇ ತರಗತಿ. ಕವಿ ದಿನಕರ ದೇಸಾಯಿ. ಸಾರ್ಥಕ ಎನ್ನುವಂತಹ ಕವಿತೆಯನ್ನು ದಿನಕರ ದೇಸಾಯಿಯವರು ಅತ್ಯಂತ ಅಮೂಲ್ಯವಾದಂಥ ವಿಚಾರಧಾರೆಗಳೊಂದಿಗೆ ರಚಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮನುಷ್ಯನ ಜೀವನ ಒಂದಲ್ಲ ಒಂದು ರೀತಿ ಸಾರ್ಥಕತೆಯನ್ನು ಪಡೆಯಬೇಕು ಎನ್ನುವುದು ಈ ಒಂದು ಕಾವ್ಯದ ಸಾರವಾಗಿದೆ. ಕವಿ ಪರಿಚಯ. ಕೃತಿಕಾರರ ಪರಿಚಯ. ಹೊಸಗನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಮುಖ ಕವಿಗಳ ಸಾಲಿನಲ್ಲಿ ನಿಂತುಕೊಳ್ತಕ್ಕಂತಹ ಚುಟುಕು ಬ್ರಹ್ಮನೆಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಶ್ರೇಷ್ಠ ಕವಿ ದಿನಕರ ದೇಸಾಯಿರವರು 1909 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ತಂದೆ ದತ್ತಾತ್ರೇಯ ದೇಸಾಯಿ. ಇವರು ಒಬ್ಬ ಶಾಲಾ ಶಿಕ್ಷಕರಾಗಿದ್ದರು. ತಾಯಿ ಅಂಬಿಕಾ. ದಿನಕರ ದೇಸಾಯಿರವರು ಮೈಸೂರಿನಲ್ಲಿ BA ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಳ್ತಾರೆ. ನಂತರ ಮುಂಬೈನ ಸೈಂಟ್ ಜವೇರಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದರು. ವಿವಿಧ ಸಂಘಟನೆಗಳ ಸಂಘಟಕರಾಗಿ, ಪತ್ರಿಕಾ ವರದಿಗಾರರಾಗಿ, ಸಂಸದರಾಗಿ ದುಡಿದರು. ನವೆಂಬರ್ 6, 1982ರಲ್ಲಿ ಇವರು ಇಹಲೋಕವನ್ನು ತ್ಯಜಿಸಿದರು. ಇವರು ಪ್ರಮುಖವಾಗಿ ರಚಿಸಿರ್ತಕ್ಕಂಥ ಕೃತಿಗಳನ್ನು ನಾವು ಗಮನಿಸೋದಾದರೆ ವಂಗೊಂಚಲು, ತರುಣದ ಸೆರೆ, ಕಡಲ ಕನ್ನಡ, ದಿನಕರನ ಚೌಪದಿ, ನಾ ಕಂಡ ಪಡುವಣ, ಇದೊಂದು ಪ್ರವಾಸಿ ಸಾಹಿತ್ಯ. ಹೀಗೆ 12 ಕೃತಿಗಳನ್ನು ರಚಿಸಿದ್ದಾರೆ. ಇವರು ದಿನಕರನ ಚೌಪದಿ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಈಗ ಕವಿತೆಯ ಒಂದು ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳೋಣ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ, ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಒಂದು ಪದ್ಯದ ಸಾಲುಗಳನ್ನು ಗಮನಿಸಿದಾಗ ದಿನಕರ ದೇಸಾಯಿರವರು ತನ್ನ ದೇಹದ ಅಂತಿಮ ಸಂಸ್ಕಾರದ ನಂತರ ತನ್ನ ದೇಹವನ್ನು ಸುಟ್ಟ ಬೂದಿಯಿಂದ ಯಾವ ರೀತಿಯ ಪ್ರಯೋಜನ ಈ ಜಗತ್ತಿಗೆ ಆಗಬೇಕೆಂಬುದನ್ನು ತಿಳಿಸ್ತಿದ್ದಾರೆ. ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ, ಅದು ಹೋಗಿ ಯಾವುದಾದರೂ ಒಂದು ಭತ್ತದ ಗದ್ದೆಯಲ್ಲಿ ಬೀಳಲಿ. ಆ ಬಿದ್ದಂತಹ ಆ ಒಂದು ಬೂದಿಯಿಂದ ಆ ಗದ್ದೆಯಲ್ಲಿರ್ತಕ್ಕಂಥ ಭತ್ತ ಹುಲಸಾಗಿ ಬೆಳೆದು ಅದರಿಂದ ತೆನೆ ನಗುತ್ತಾ ಹೊರಬಂದರೆ ಆಗ ನನಗೆ ಸಾರ್ಥಕವಾಗುತ್ತೆ, ಅದರಿಂದಾಗಿ ನನ್ನ ಹುಟ್ಟು ಧನ್ಯತೆಯನ್ನು ಪಡೆಯುತ್ತೆ ಅಂತೇಳಿ ಈ ಸಾಲುಗಳಲ್ಲಿ ದಿನಕರ ದೇಸಾಯಿರವರು ತಿಳಿಸಿರುವುದನ್ನು ಗಮನಿಸಬಹುದಾಗಿದೆ. ನಂತರ ನನ್ನ ದೇಹದ ಬೂದಿ ಒಳೆಯಲ್ಲಿ ಅರಿಯಬಿಡಿ, ತೇಲಿ ಬೀಳಲಿ ಮೀನಿನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಸಾಲುಗಳಲ್ಲಿ ತನ್ನ ದೇಹದ ಬೂದಿಯನ್ನು ಒಂದು ಹೊಳೆಯಲ್ಲಿ ಬಿಟ್ಬಿಡಿ, ಆಗ ಅದನ್ನು ಮೀನು ಬಂದು ತಿಂದು ಆ ಮೀನು ತನ್ನ ಹಸಿವನ್ನು ನೀಗಿಸಿಕೊಂಡು ಸ್ವಲ್ಪನಾದರೂ ಅದು ದಷ್ಟಪುಷ್ಟವಾದರೆ ಅದು ಧನ್ಯವಾಗುತ್ತೆ ನನ್ನ ಹುಟ್ಟಿ ಸಾವಿನಲ್ಲಿ ಅಂತೇಳಿ ಕವಿ ಇಲ್ಲಿ ತಿಳಿಯಪಡಿಸ್ತಾ ಇರುವುದನ್ನು ಗಮನಿಸಬಹುದಾಗಿದೆ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ, ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇಲ್ಲಿ ಕವಿ ತನ್ನ ದೇಹದ ಬೂದಿಯನ್ನು ಒಂದು ಕೊಳದಲ್ಲಿ ಬಿಟ್ಬಿಡಿ, ಆ ಕೊಳದಲ್ಲಿ ಬಿಟ್ಟಂಥ ಬೂದಿ ಆ ಕೊಳದ ತಳದಲ್ಲಿರ್ತಕ್ಕಂಥ ಕೆಸರಿನಲ್ಲಿ ಕೂಡಿಕೊಂಡು ಆ ಕೆಸರಿನಲ್ಲಿ ಇರತಕ್ಕಂತಹ ತಾವರೆಯ ಬಳ್ಳಿಗೆ ಶಕ್ತಿಯನ್ನು ನೀಡಿ ಒಂದು ಹೊಸ ತಾವರೆ ಅಥವಾ ಪಂಕಜ ಮೂಡುವಂತಾಗಲಿ. ಆ ರೀತಿ ಆದರೆ ಆ ಒಂದು ಕಾರ್ಯದಿಂದ ತನ್ನ ಹುಟ್ಟು ಸಾವಿನಲ್ಲಿ ಧನ್ಯತೆಯು ಮೂಡುತ್ತದೆ ಎಂದು ಕವಿ ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಇಂದಿಗೀ ನರಜನ್ಮ ಸೇವೆಯೆಂದು, ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆಗೈಯಲಿಕೆ ಬರಲಿ ಮುಂದೆ. ಇಲ್ಲಿ ಮನುಷ್ಯ ಇಂದು ಸ್ವಾರ್ಥತೆಯಿಂದ ಬದುಕ್ತಾ ಇದ್ದಾನೆ. ಸ್ವಾರ್ಥವನ್ನು ಬಿಟ್ಟು ಅವನು ನಿಜ ಸೇವೆಯನ್ನು ಗೈಬೇಕು. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಬೇಕಾಗಿದೆ. ಮನುಷ್ಯನ ಸ್ವಾರ್ಥದಿಂದ ಅವನ ದೇಹ ವ್ಯರ್ಥವಾಗ್ತಾ ಇದೆ. ಹಾಗಾಗಿ ಆ ಸ್ವಾರ್ಥವನ್ನು ಬಿಟ್ಟು ನಿಜ ಸೇವೆಯನ್ನು
ಗೈಬೇಕು, ನಿಜ ಸೇವೆಯನ್ನು ಗೈಯುವುದರ ಮೂಲಕ ಸಾರ್ಥಕತೆಯನ್ನು ಪಡೆಯಬೇಕು ಅಂತಕ್ಕಂಥದ್ದು ಕವಿಯ ಒಂದು ಆಶಯವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಉತ್ತರ: ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ. ಪ್ರಶ್ನೆ 2. ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಉತ್ತರ: ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಮೀನಿನ ಬಾಯಿಗೆ ಸಿಗುತ್ತದೆ. ಪ್ರಶ್ನೆ 3. ದೇಹ ಏಕೆ ವ್ಯರ್ಥವಾಗಿದೆ? ಉತ್ತರ: ತನ್ನ ದೇಹ ಸ್ವಾರ್ಥವನ್ನು ನೆನೆದು ವ್ಯರ್ಥವಾಗಿದೆ. ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ವಿವರಿಸಿ. ಉತ್ತರ: ನಮ್ಮ ಹೆಣದ ಬೂದಿಯನ್ನು ನೀರಿನಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಕಮಲ ಅರಳಿದಾಗ ಬದುಕು ಧನ್ಯವಾಗುವುದು. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ಉತ್ತರ: ಮಾನವನು ತನ್ನ ಸ್ವಾರ್ಥ ಗುಣಗಳನ್ನು ತೊರೆದು ಪರೋಪಕಾರಿಯಾದಾಗ ಬದುಕು ಸಾರ್ಥಕ ಎಂಬ ಅಂಶವನ್ನು ನಾನು ಮೆಚ್ಚುವೆನು. ಇವರೆಗೂ ಈ ಒಂದು ವಿಡಿಯೋವನ್ನು ಆಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.